ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ನಾವು ನಿಮ್ಗೊಂದು ವಿಶೇಷವಾದಂತಹ ಪಲ್ಯ ರೆಸಿಪಿ ತೋರ್ಸಕತ್ತೀವಿ ರೀ. ನನಗನ್ನಿಸ್ತತಿ ನೀವು ಇದನ್ನು ಮೊದಲು ಸಾರಿ ನೋಡತ್ತಿರ್ತೀರಿ, ಇಲ್ಲ ಮೊದಲು ಸಾರಿ ಕೇಳತ್ತಿರ್ತೀರಿ. ಯಾಕಂತಂದ್ರೆ ನಾವು ಫಸ್ಟ್ ಟೈಮನ್ನು ಮಾಡಿದ್ದು ಒಂದು ಮಸ್ತ್ ಆಗಿರುವಂತಹ ಕರಿ ರೆಸಿಪಿ ರೀ. ಇದಕ್ಕೆ ಬೇರೆ ಬೇರೆ ಕಡೆ ಬೇರೆ ಬೇರೆ ಹೆಸರಿಂದ ಕರೀತಾರೆ. ನಾನು ನಿಮ್ಗೆ ಅದನ್ನು ಹೇಳ್ತೇನೆ ರೀ. ಆದ್ರೆ ನೀವು ಒಂದು ಸಲ ಮಾಡಿದ್ರೆ ಸಾಕು, ಭಾಳ ಮಸ್ತ್ ಇಷ್ಟಪಟ್ಟು ತಿನ್ನುವಂತಹ ಒಂದು ರೆಸಿಪಿ ರೀ. ಇದು ಸಿಂಪಲ್ ಐತಿ, ಅಗದಿ ಬೊಂಬಾಟ್ ಐತಿ. ಅದನ್ನು ನಾವು ಇವತ್ತಿನ ವಿಡಿಯೋದಾಗ ಹೆಂಗೆ ಮಾಡೋದು ಅಂತ ಹೇಳಿ ತೋರಿಸ್ತೀವಿ. ಅದಕ್ಕಿಂತ ಮೊದಲ ನೀವು ನಮ್ಮ ಚಾನಲನ್ನು ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸವೀರ್ ಜಿಎಸ್ಗೂ ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ಫೇಸ್ಬುಕ್ದಾಗ ಫಾಲೋನು ಮಾಡಿ. ಮೊದಲಿಗೆ ಇದನ್ನು ಹೆಂಗೆ ಮಾಡೋದು ಅಂತ ಹೇಳಿ ನೋಡೋಣ. ಯಾವುದಂತ ನಿಮಗೆ ಹೇಳ್ತೀನಿ ನಾನು. ಒಂದು ಮಿಕ್ಸರ್ ಜಾರ್ದಾಗ ಒಂದು ಸ್ವಲ್ಪ ಹಸಿಮೆಣ್ಸಿಕಾಯಿ, ಹಂಗೆ ಒಂದು ಈಟ ಕೊಬ್ಬರಿ, ಅಂದ್ರೆ ಹಸಿಮೆಣ್ಸಿಕಾಯಿ ಒಂದು 7-8 ತಗೋರಿ, ಹಂಗೆ ಕೊಬ್ಬರಿ. ನೆಕ್ಸ್ಟ್ ಅದಕ್ಕೆ ಜೀರಿಗೆ ಹಾಕ್ರಿ, ಜೀರಿಗೆ ಸ್ವಲ್ಪ ಹಾಕ್ರಿ. ಹಂಗೆ ನೆಕ್ಸ್ಟ್ ಏನು ಮಾಡಿರಿ ಅಂತಂದ್ರೆ ಅರಿಶಿನ ಪುಡಿಯನ್ನು ನಾವು ಹಾಕೋಣ. ಅರಿಶಿನ ಪುಡಿ ಅದಾದ ಮೇಲೆ ಉಪ್ಪನ್ನು ನಾವು ಸೇರಿಸೋಣ. ಉಪ್ಪು ಸ್ವಲ್ಪ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟೇ ಸೇರಿಸ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ ಮೇಲೆ ಅದಕ್ಕೆ ಕರಿಬೇವು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕಿ ಏನು ಮಾಡೋಣಪ್ಪ ಅಂತಂದ್ರೆ ಅದನ್ನು ಗರ್ರ ಅನಿಸ್ಕೊಂಡ ಬರೋಣ. ಚಂದಂಗಿ ನಾವಿಲ್ಲಿ ಪೇಸ್ಟ್ ಇದು ಮಸಾಲೆ ಮಾಡ್ಕೊಳಕಂಥೇಳಿ ಮಾಡತ್ತಿದ್ದೀವಲ್ಲ ರೀ. ಅದಕ್ಕೆ ಚಂದಂಗೆ ನಡಬರ್ಕ ಸ್ವಲ್ಪ ನೀರು ಹಾಕಿದನ್ನು ಏನು ಮಾಡಿರಿ, ಮತ್ತೊಮ್ಮೆ ಗರ ಗರ ಅಂಥೇಳಿ ರುಬ್ಬಿ ನೀವು ರೆಡಿ ಮಾಡಿ ಇಟ್ಕೊರಿ. ಗೊತ್ತಾದ್ರಿ, ಇಷ್ಟು ನಾವು ಮಾಡಬೇಕಾಗಿರೋದು ಮೊದಲಿಗೆ. ಇದು ಈ ಒಂದು ಪಲ್ಯಕ್ಕೆ ಬೇಸ್ ಅಂತ ತಿಳ್ಕೊಬೋದು. ಇನ್ನು ನೆಕ್ಸ್ಟ್ ಇಲ್ಲಿ ನೀವು ವಿಡಿಯೋ ನೋಡ್ತಿರಲ್ಲ, ಇದು ಒಂದು ನಿಮಗೆ ಹೇಳಿದ್ರಿ ನಾವು ಫಸ್ಟ್ ಟೈಮ್ ಮಾಡತ್ತಿದ್ದೀವಪ್ಪ ಅಂತೇಳಿ. ಇದಕ್ಕೆ ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿ ಕರಿತಾರೆ. ಇದಕ್ಕೆ ಹಿಂದಿದಾಗ ಏನಂತಾರಪ್ಪ ಅಂದ್ರೆ ಟಿಂಡಾ ಅಂತೇಳಿ ನಾರ್ಮಲ್ ಆಗಿ ಇದನ್ನ ಅಂತಾರೆ. ಇಂಗ್ಲೀಷ್ನಾಗ ಇದಕ್ಕೆ ರೌಂಡ್ ಮೆಲನ್ ಅಂತಾರು, ಆಮೇಲೆ ಆ್ಯಪಲ್ ಗಾಡ್ ಅಂತಾರು, ಆಮೇಲೆ ಇಂಡಿಯನ್ ಸ್ಕ್ವಾಶ್ ಅಂತಾರು. ಭಾಳ ಹೆಸರಲ್ಲೇ ಭಾಳ ಕಡೆ ಕರಿತಾರೆ. ಆಮೇಲೆ ದಿಲ್ ಪಸಂದ್ ಕರಿನೂ ಅಂತಾರೆ, ಅಂದ್ರೆ ಇದಕ್ಕೆ ದಿಲ್ ಪಸಂದು ಅಂತಾರೆ ರೀ. ಆಮೇಲೆ ನೀವು ಏನಂತೀರಿ ಅನ್ನೋದನ್ನು ಕಮೆಂಟ್ನಾಗ ನನಗೆ ಹೇಳ್ರಿ. ಆಮೇಲೆ ಇದನ್ನಿತ್ರಲ್ಲ ಫಸ್ಟಿಗೆ ಏನು ಮಾಡಬೇಕು, ಮ್ಯಾಗಿನ ಪೂರ್ತಿ ನಾವು ಸಿಪ್ಪಿರ್ತೈತಿಲ್ಲ ಅದನ್ನ ಹಿಂಗೆ ಸ್ವಲ್ಪ ಚಾಕುಲೆ ತೆಗಿಬೇಕು. ಆಮೇಲೆ ಹಿಂಗೆ ಕಟ್ ಮಾಡ್ಕೋಬೇಕಾಕೈತೆ ರೀ. ಗೊತ್ತಾದ್ರಲ್ಲ, ನಿಮಗೆ ಹೇಳಿದೆ. ಇದೊಂದು ನೋಡೋಕೆ ಈ ನಮ್ಮ ಟೊಮ್ಯಾಟೊ ಕಾಯಿ ಇರ್ತಾರೋ, ಕಾಯಿ ಟೊಮ್ಯಾಟೊ ಹಂಗೆ ಕಾಣ್ತೈತಿ. ಆಮೇಲೆ ಒಂದೊಂದ್ಸಲ ನೋಡಕತ್ತೀರಿ ಅಂತಂದ್ರೆ ನೀವು ಹಸಿ ಬಾರಿ ಹಣ್ಣು ಇರ್ತಾವ್ರಲ್ಲ, ಆ ಬಾರಿಕಾಯಿ ಹಂಗೂ ಕಾಣ್ತೈತಿ. ಭಾಳ ಮಸ್ತ್ ಆಕೈತಿ. ಆಮೇಲೆ ನೆಕ್ಸ್ಟ್ ಏನು ಮಾಡೋದ್ರಿ ಅಂತಂದ್ರೆ ಇವನ್ನ ಹಿಂಗೆ ಸ್ಲೈಸಸ್ ಆಗಿ ಕಟ್ ಮಾಡ್ಕೋದ್ರಿ. ನಡಬಾರ್ ಕಟ್ ಮಾಡಿರ್ತೀರಿ. ಆಮೇಲೆ ಹಿಂಗೆ ಉದ್ದುದ್ದಾಗಿ ನಾವು ಹೆರ್ಚ್ಕೊಂಡ ಇಟ್ಕೊಳತ್ತಿದ್ದೆವು. ಹಿಂಗೆ ಮಾಡೋಣ ನಾವು. ಇದನ್ನು ಬೇರೆ ಬೇರೆ ರೀತಿ ಒಳಗೆ ಮಾಡ್ತಾರೆ, ನಾವು ನಿಮಗೆ ಒಂದು ರೀತಿ ಒಳಗೆ ತೋರ್ಸಾಕ್ತೀವಿ. ನೀವು ಎಲ್ಲನೂ ಸೇಮ್ ಅದೇ ರೀತಿ ಕಟ್ ಮಾಡಬೇಕು. ಭಾಳ ಮಸ್ತ್ ಆಕೈತ್ರಿ ಪಲ್ಯ. ಫಸ್ಟ್ ಟೈಮ್ ಆದ್ರೂ ಏನೋ ಒಂದು ಥರ ಹೊಸಾದ ಅನಿಸ್ತೈತಿ, ಹಂಗೆ ಟೇಸ್ಟ್ನು ಇರ್ತೈತಿ ರೀ. ಗೊತ್ತಾದ್ರೆ ಇನ್ನು ಮುಂದಕ್ಕೆ ಏನು ಮಾಡೋಣಪ್ಪ ಅಂತಂದ್ರೆ ಕಡಾಯಿದಾಗ ಸ್ವಲ್ಪ ಎಣ್ಣೆ ಕಾಯಕ್ಕೆ ಇಡ್ನು. ಎಣ್ಣೆ ಕಾದಾದ್ಮೇಲೆ ಏನು ಮಾಡಿರಿ ಅಂತಂದ್ರೆ ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ 2 ಹಾಕು ನೋಡ್ರಿ ನಾವು. ಆಮೇಲೆ ನೆಕ್ಸ್ಟ್ ಅದಕ್ಕೆ ಇಲ್ಲಿ ಏನು ಮಾಡಿರಿ ಅಂತಂದ್ರೆ ಸ್ವಲ್ಪ ಉಳ್ಳಾಗಡ್ಡಿ, ಸ್ವಲ್ಪ ಬೆಳ್ಳುಳ್ಳಿ ಸಣ್ಣಗೆ ಕಟ್ ಮಾಡಿದ್ದೀವಿ ಬೆಳ್ಳುಳ್ಳಿ, ಮತ್ತು ಒಂದು ಸ್ವಲ್ಪ ಉದ್ದುದಾಗಿ ಕಟ್ ಮಾಡಿದ ಉಳ್ಳಾಗಡ್ಡಿ, ಹಂಗೆ ಕರಿಬೇವನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ನಾವು ಫ್ರೈ ಮಾಡೋಣ. ಇನ್ನು ಮುಂದಕ್ಕೆ ಏನು ಮಾಡೋಣಪ್ಪ ಅಂತಂದ್ರೆ ಅವು ಟಿಂಡ ಏನು ತೊಗೊಂಡಿದ್ದೀವಿ ನೋಡ್ರಿ, ಅವ್ನು ತಂದ ಇಲ್ಲಿ ಹಾಕೋಣ. ಅವನ್ನ ಮೊದಲಿಗೆ ಕಟ್ ಮಾಡಿದ್ಮೇಲೆ ಮತ್ತೊಮ್ಮೆ ತೊಳ್ಕೊಂಬರ್ರಿ. ತೊಳೆದಾದ್ಮೇಲೆ ಇಲ್ಲಿ ತಂದು ಹಾಕಿ ಕರೆಕ್ಟಾಗಿ ಅದನ್ನು ಏನು ಮಾಡಿರಿ, ಒಮ್ಮೆ ಫ್ರೈ ಮಾಡಿ ಚಂದಂಗಿ ಈ ಎಣ್ಣೆ ಒಳಗೂ ಫ್ರೈ ಆಗ್ಬೇಕ್ರಿ. ನಾವೀಗ ಬದ್ನಿಕಾಯಿ ಎಣ್ಣೆಗಾಯಿ ಮಾಡತ್ತಿರ್ತೀವಲ್ಲ ರೀ, ಅದೇ ರೀತಿ ಒಳಗೆ ಅದಕ್ಕಿಂತ ಬೆಸ್ಟ್ ಅಂದ್ರೆ ಬೆಸ್ಟ್ ಟೇಸ್ಟನ್ನು ನಿಮ್ಗೆ ಈ ಒಂದು ರೆಸಿಪಿ ಕೊಡ್ತೈತಿ. ನಿಮಗೆ ಗೊತ್ತಾಗತೈತಿ ರೀ. ಆಮೇಲೆ ಇದ್ರಾಗ ನಿಮಗೆ ಇನ್ನೂ ಬೇರೆ ಬೇರೆ ರೀತಿ ಮಾಡಿ ತೋರಿಸ್ತಾರಂತ ಹೇಳಿದಿರಲ್ಲ, ಅದನ್ನು ನಾವು ನಿಮಗೆ ಮುಂದಿನ ದಿನದಾಗ ತೋರ್ಸಕ್ಕೆ ಟ್ರೈ ಮಾಡ್ತೇವೆ. ನೋಡಿರಿ ನಿಮಗೆ ಹೆಂಗೆ ಅನಿಸ್ತೈತಿ ಅಂತ ಕಮೆಂಟ್ನಾಗ ಹೇಳಿ. ಹಂಗೆ ಮುಂದೆ ಏನು ಮಾಡಿರಿ ಅಂತಂದ್ರೆ ಅದ್ರಾಗ ಸ್ವಲ್ಪ ಉಪ್ಪು ಹಾಕೊಂಡು ಉಪ್ಪು ಹಾಕಿ ಮತ್ತು ಅದೇನು ಮಾಡೋಣ, ಸ್ವಲ್ಪ ಆ ಎಣ್ಣೆ ಒಳಗನ ಚೆನ್ನಾಗಿ ಫ್ರೈ ಮಾಡೋಣ ಐತ್ರಲ್ಲ. ಇನ್ನು ಮುಂದಕ್ಕೆ ಅದ್ರಾಗ ಏನು ರೀ ಅಂತಂದ್ರೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮಿಕ್ಸ್ ಮಾಡೋಣ. ಫಸ್ಟಿಗೆ ಹಾಕಿದ್ದೀವಿ ಅಂತಂದ್ರೆ ಅದು ಏನಾಗ್ತೈತೆ ರೀ, ಎಣ್ಣೆಗೆ ಹೋಗಿಬಿಡ್ತೈತೆ ಹಂಗೆ. ಅದಕ್ಕೆ ಆಮೇಲೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀವಿ, ಹಾಕಿ ಅದನ್ನು ಒಮ್ಮೆ ಮಿಕ್ಸ್ ಮಾಡ್ತೀವಿ. ಮುಂದಕ್ಕೆ ಅದ್ರಾಗ ಏನು ರೀ ಅಂತಂದ್ರೆ ಸ್ವಲ್ಪ ಟೊಮೆಟೊ, ಭಾಳ ಬೇಕಾಗಿಲ್ಲ ರೀ ನಮಗೆ, ಸ್ವಲ್ಪ ಬೇಕಾಗಿತ್ತು. ಒಂದು ಸಾಂದು ಟೊಮೆಟೊ ಇದ್ರೆ ಹಾಕಿರಿ, ಇಲ್ಲ ದೊಡ್ಡದಂದ್ರೆ ಒಂದು ಅರ್ಧ ಅಷ್ಟು ನಮಗೆ ಬೇಕಾಗಿರೋದು ಅಷ್ಟು ಕಟ್ ಮಾಡಿ ಹಾಕಿ ಅದನ್ನು ಕಂಪ್ಲೀಟಾಗಿ ನಾವು ತಿರುವಾಡಿ ಇಟ್ಕೊಂಡ್ಬಿಡ್ನು. ಮುಂದಕ್ಕೆ ಇದೆಲ್ಲ ಆಯ್ಕೈತ್ರಲ್ಲ, ಅವಾಗ ನಾವು ಫಸ್ಟಿಗೆ ಏನು ಮಸಾಲೆ ಮಾಡಿ ರುಬ್ಬಿ ಇಟ್ಕೊಂಡಿದ್ದೇವ್ರಲ್ಲ ಅದನ್ನು ತಂದು ಹಾಕಬೇಕು. ಹಾಕಿ ನೀವು ಒಮ್ಮೆ ಮಿಕ್ಸ್ ಮಾಡಬೇಕು. ಈ ಒಂದು ಏನು ರೆಸಿಪಿ ಐತ್ರಲ್ಲ, ಇದು ಅನ್ನಕ್ಕೆ ಬರೋಬ್ಬರಿ ಹೊಂದ್ಕೋತೈತಿ. ಹಂಗೆ ರೊಟ್ಟಿ ಚಪಾತಿ ಎಲ್ಲದ್ರ ಜೊತೆನೂ ಒಂದು ಬೆಸ್ಟ್ ಕಾಂಬಿನೇಷನ್ ಅಂಥೇಳಿ ನಿಮಗೆ ಈ ಒಂದು ರೆಸಿಪಿ ಪ್ರೂವ್ ಮಾಡ್ದೆ. ಲಾಸ್ಟಿಗೆ ಏನು ಮಾಡಿರಿ, ಸ್ವಲ್ಪ ಗರಂ ಮಸಾಲ ಹಾಕಿರಿ. ಗರಂ ಮಸಾಲ ಹಾಕಿ ಮತ್ತೊಮ್ಮೆ ಅದನ್ನು ಕಂಪ್ಲೀಟ್ ಮಿಕ್ಸ್ ಮಾಡಿರಿ. ನಡ್ಬರ್ಕ್ ಏನು ಮಾಡಿರಿ, ಆ ಮಿಕ್ಸರ್ ಜಾರ್ದಾಗ ಸ್ವಲ್ಪ ನೀರು ಹಾಕಿ ಅಲ್ಲಿಗಟ್ಟು ತಂದು ಇದ್ರಾಗ ಹಾಕಿರಿ.
ಗೊತ್ತಾದ್ರಲ್ಲ. ಇಷ್ಟು ಹಾಕಿದ ಮೇಲೆ ನೀವು ಅದನ್ನು ಮತ್ತೊಮ್ಮೆ ಚಂದಂಗಿ ಮಿಕ್ಸ್ ಮಾಡಿ ಕುದಿಯೋಕೆ ಬಿಡಬೇಕಾಕೈತಿ ರೀ. ಚಲೋ ತೆಂಗಿ ನಡವರ್ಕ್ ಏನು ಮಾಡಿರಿ, ಲಿಡ್ ಕ್ಲೋಸ್ ಮಾಡಿರಿ, ಮೀಡಿಯಮ್ ಫ್ಲೇಮ್ದಾಗ ಇಟ್ಟ ಚಂದಂಗಿ ಕುದಿಸ್ರಿ. ಅಂದ್ರೆ ಹಿಂಗೆ ಮ್ಯಾಲೆ ಎಣ್ಣೆ ಬಿಡಬೇಕು ಅಂದ್ರನ ಮಸ್ತಾಗಿ ಈ ಒಂದು ರೆಸಿಪಿ ರೆಡಿ ಆಕೈತ್ರಿ. ನೋಡಿ ಸಿಂಪಲ್ ಐತ್ರಿ ಮತ್ತು ಹೊಸದು ಐತ್ರಿ, ಮತ್ತು ಮಸ್ತು ಐತ್ರಿ. ಮತ್ತೆ ಯಾಕೆ ಬಿಡ್ತೀರಿ? ಅಕಸ್ಮಾತ್ ನಿಮಗೆ ಎಲ್ಲರಿ ತಿಂಡೆ ಅಥವಾ ಇವೇನೇನು ಹೇಳಿದೀನಿ ನೋಡ್ರಿ ಎಲ್ಲ ಬೇರೆ ಬೇರೆ ಹೆಸರು ನೀವೇನು ಕರಿತೀರಿ ಅನ್ನೋದು ಕಮೆಂಟ್ನಾಗ ಹೇಳ್ರಿ. ಮರ್ಯಾಕೆ ಹೋಗ್ಬೇಡ್ರಿ. ಅದನ್ನು ಸಿಕ್ತು ಅಂದ್ರೆ ತಪ್ಪಲಾರ್ದ ತೊಗೊಂಬಂದು ಟ್ರೈ ಮಾಡಿ. ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತೊಮ್ಮೆ ಮಿಕ್ಸ್ ಮಾಡಿದ್ರಿ ಅಂತಂದ್ರೆ ಮುಗಿದೋಯ್ತು ಈ ಒಂದು ಭಾಳ ಭಾರಿಯಾಗಿರುವಂತಹ ಹೊಸ ರೀತಿಯ ಮಸ್ತಾಗಿರುವಂತಹ ಟಿಂಡ ರೆಸಿಪಿ. ಗೊತ್ತಾದ್ರಲ್ಲ. ಈ ಒಂದು ಕರಿ ಏನೈತಿರಲ್ಲ ನಿಮಗೆ ಮಸ್ತ್ ಅನಿಸ್ತೈತಿ. ಅದರ ನೋಡ್ಬೋದು ನೀವು ಗ್ರೇವಿ ಟೈಪ್ ಕಾಣತೈತಿಲ್ಲ, ಇದು ಭಾಳ ಮಸ್ತ್ ಅಂದ್ರೆ ಮಸ್ತ್ ಅನಿಸುತ್ತೆ ರೈಸ್ ಜೊತೆ ಎಸ್ಪೆಷಲಿ. ಆಮೇಲೆ ನೀವು ಇದನ್ನು ಜೀರಾ ರೈಸ್ ಯಾವ್ದು ಬೇಕಾದ ರೈಸ್ ಜೊತೆ ತಿನ್ನಿರಿ, ಏಕದಮ್ ಮಸ್ತಾಗಿ ಇಷ್ಟಪಡ್ತೀರಿ. ಹಂಗಾದ್ರೆ ಇದು ಹೆಲ್ದಿನೂ ಐತ್ರಿ, ಅದನ್ನು ಮರ್ಯಾಕೆ ಹೋಗ್ಬೇಡ, ಹೆಲ್ದಿ ರೆಸಿಪಿನೂ ಐತ್ರಿ. ಹಂಗಾದ್ರೆ ನೀವು ಟ್ರೈ ಮಾಡ್ತೀನಿ ಅಂತ ಅನ್ಕೊಂತೀವಿ. ಟ್ರೈ ಮಾಡಿದ್ಮೇಲೆ ಹೆಂಗೆ ಬಂದಿತ್ತು ಅನ್ನೋದನ್ನು ಕಮೆಂಟ್ನಾಗ ಹೇಳೋದು ಮರ್ಯಾಕೆ ಹೋಗ್ಬೇಡ್ರಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ನಮ್ಮ ವಿಡಿಯೋಗಳನ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳ್ರಿ. ಹಂಗೆ ಮರ್ಯಾಕೆ ಹೋಗ್ಬೇಡ್ರಿ. ನೆನಪಿರಲಿ, ಇದು ಸವಿರುಚಿಯ ಸಬಗು ಅನ್ನದಾತ ಸುಖಿ ಭವ. ಧನ್ಯವಾದಗಳು, ನಮಸ್ಕಾರ.